ಎಲ್ಲರಿಗೂ ನಮಸ್ಕಾರ. ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ. ಉಗ್ರಸೇನ ಮಹಾರಾಜನ ಮಗಳಾದ ಕಂಸೆ ತನ್ನ ಮಗ ಬೃಹದನಿಗೆ ಯುವರಾಜನ ಪಟ್ಟ ಕಟ್ಟಿ ಅಂತ ಹೇಳಿಬಿಟ್ಟು ತಂದೆಯನ್ನು ಕೇಳಿಕೊಳ್ತಾಳೆ. ಜೊತೆಗೆ ಸಾಕಷ್ಟು ಒತ್ತಡವನ್ನು ಕೂಡ ಹಾಕ್ತಾಳೆ. ಕೃಷ್ಣ ಮತ್ತು ಬಲರಾಮ ಹಿಂತಿರುಗಿ ಬರಲಿಲ್ಲ, ಹಾಗಾಗಿ ಅವ್ರು ಸತ್ತೇ ಹೋಗಿದ್ದಾರೋ ಏನೋ, ಏನಾಯಿತು ಅಂತ ಹೇಳಿಬಿಟ್ಟು, ಜೊತೆಗೆ ತನಗೂ ಒಂದು ಮೃತ್ಯುವಿನ ಭಯ ಇದ್ದಿದ್ದರಿಂದ ರಾಜ ಅವಳ ಒಂದು ಆಸೆಗೆ ಒಪ್ಕೊತಾನೆ. ಆದರೆ ಗರ್ಗಾಚಾರ್ಯರು ಏನು ಮಾಡ್ತಾರೆ, ಉತ್ತರಾಯಣ ಆಗಿರೋದ್ರಿಂದ ಈಗ ಶುಭ ಕಾರ್ಯ ಮಾಡೋ ಹಾಗಿಲ್ಲ, ಜೊತೆಗೆ ಅವನು ಬಂದೇ ಬರ್ತಾನೆ ಅಂತ ಕೂಡ ಹೇಳ್ತಾನೆ. ಆಗ ಈ ಕಂಸೆ ಏನು ಮಾಡ್ತಾಳೆ, ನನ್ನ ಮಗ ಧರ್ಮ ಸಂಸ್ಥಾಪನೆಗೆ ಅಡ್ಡ ಬರೋದಿಲ್ಲ, ಹಾಗಾಗಿ ನೀವು ಯಾಕೆ ಅವನು ಯುವರಾಜ ಆಗೋಕ್ಕೆ ಅಡ್ಡಿ ಮಾಡ್ತಿದ್ದೀರಾ ಅಂತ ಗರ್ಗಾಚಾರ್ಯರನ್ನು ಕೇಳ್ತಾಳೆ. ಆಗ ಉಗ್ರಸೇನ ಮಹಾರಾಜನಿಗೆ ಬೇಸರ ಆಗುತ್ತೆ. ಅವನು ಹೇಳ್ತಾನೆ, ನೋಡು, ಇದರಲ್ಲಿ ಯಾರೂ ಅಡ್ಡ ಬಂದಿಲ್ಲ, ನನಗೆ ಈಗ ಮನಸ್ಸಿಲ್ಲ. ಯಾಕೆಂದರೆ ಕೃಷ್ಣ ಇಲ್ಲದೆ ಇರುವಾಗ ಯುವರಾಜ ಪಟ್ಟ ಕಟ್ಟೋದು ನನಗಿಷ್ಟ ಇಲ್ಲ. ಏಕೆಂದರೆ ಏನೇ ಆಪತ್ತು ಬಂದರೂ ಆದವರನ್ನು ರಕ್ಷಣೆ ಮಾಡೋದು ಅವನೇ ಅಂತ ಹೇಳ್ತಾನೆ. ಆಗ ಕಂಸೆಗೆ ಮತ್ತೆ ಸಿಟ್ಟು ಶುರು ಆಗುತ್ತೆ. ಅವನು ಬರೆದಿದ್ದರೆ ಏನು ಮಾಡ್ತೀರಾ ಅಂತ ಕೇಳ್ತಾಳೆ. ಅವಳ ಈ ಶ್ರದ್ಧಾಹೀನತೆಗೆ ಅಂದರೆ ಅಪನಂಬಿಕೆಗೆ ಗರ್ಗಾಚಾರ್ಯರಿಗೆ ಬಹಳ ಬೇಸರ ಆಗುತ್ತೆ. ಅಷ್ಟೊತ್ತಿಗೇನಾಗುತ್ತೆ, ಅವಳ ಪ್ರಶ್ನೆಗೆ ಉತ್ತರ ಅನ್ನೋ ಹಾಗೆ ಈ ಕೋಟೆಯನ್ನು ಕಾಯ್ತಾ ಇದ್ನಲ್ಲ ಆ ಶಂಕು ಮತ್ತು ಪ್ರದ್ಯೋತ ಇವರೆಲ್ಲರೂ ಬರ್ತಾರೆ. ಪ್ರಭು ಬರ್ತಾ ಇದ್ದಾರೆ ಅಂತ ಕೂತ್ಕೊಂಡು ಬರ್ತಾರೆ. ಆಗ ಉಗ್ರಸೇನ ಮಹಾರಾಜ ಹಾಸಿಗೆಯಿಂದ ಎದ್ದು ಕೂತ್ಕೊತಾನೆ. ಯಾರು ಅಂತಾನೆ. ಏಕೆಂದರೆ ಅವನಿಗೆ ಮೃತ್ಯುದೇವತೆಯ ಬರುವನ್ನು ಎದುರು ನೋಡ್ತಾ ಇರ್ತಾನೆ. ಅಂದರೆ ಆಗಲೋ ತನ್ನ ಪ್ರಾಣ ಹೋಗೇ ಬಿಡುತ್ತೆ ಅಂತ ಅಂದ್ಕೊಂಡು ಅವನು ತನ್ನ ಸಾವಿಗೆ ಕಾಯ್ತಾ ಇದ್ದಾನೆ. ಈಗ ಬರ್ತಿದ್ದಾರೆ ಅಂತ ಹೇಳಿದ್ದನ್ನು ಕೇಳಿ ಯಾರು ಬಂದರು ಅಂತ ಹೇಳಿಬಿಟ್ಟು ಅವನು ಅಂದ್ಕೊಳ್ತಾನೆ. ಶಂಕುವಿಗೆ ಏನು ಮಾತಾಡೋಕ್ಕೂ ಆಗೋದಿಲ್ಲ, ಉದ್ವೇಗ ಉತ್ಸಾಹ. ಅವನು ಹೇಳ್ತಾನೆ, ಕೃಷ್ಣ ವಾಸುದೇವ ಜರಾಸಂಧನನ್ನು ಸೋಲಿಸ್ಬಿಟ್ಟಿದ್ದಾನೆ ಅಂತ ಹೇಳ್ತಾನೆ. ಆಗ ಉಗ್ರಸೇನ, ಅಬ್ಬ ಒಳ್ಳೆಯದಾಯಿತು ದೇವಾದಿದೇವ, ನಿಜವಾಗ್ಲೂ ನಿನ್ನ ಮಹಾಮಹಿಮ ಅಂತ ಹೇಳಿಬಿಟ್ಟು ಮತ್ತೆ ಸಮಾಧಾನ ಚಿತ್ತದಿಂದ ಹಾಸಿಗೆ ಮೇಲೆ ಉರುಳಿಸ್ಕೊತಾನೆ. ಈಗ ಗರ್ಗಾಚಾರ್ಯರು ಮೌನವಾಗಿ ಧ್ಯಾನ ಮಾಡೋಕ್ಕೆ ಶುರು ಮಾಡ್ಕೊತಾರೆ. ಕಂಸೆ ಮಾತ್ರ ಹಣೆ ಚುಚ್ಕೊಂಡು ಗೊಳೋ ಅಂತ ಹತ್ಕೊಂಡು ಹೊರಟೋಗ್ತಾಳೆ. ಈ ಕಡೆ ಏನಾಗುತ್ತೆ, ಈ ಬೃಹದ ಇರ್ತಾನಲ್ಲ, ಅವನು ತನ್ನ ಸಂಗಾತಿಗಳ ಮಧ್ಯೆ ಇರ್ತಾನೆ. ಕುಡಿತಾ ಜೂಜಾಡ್ತಾ ವಿನೋದ ಆಡ್ತಾ ಇರ್ತಾನೆ. ಬೃಹದನಿಗೆ ಯುವರಾಜ ಪಟ್ಟ ಕಟ್ತಾರೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಭಾವಿಸ್ಕೊಂಡಿರ್ತಾರೆ. ಹಾಗಾಗಿ ಮೊದಲೇ ಅದರ ಒಂದು ಮಹೋತ್ಸವವನ್ನು ಅವರು ಆಚರಣೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಸಾತ್ಯಕಿ ಅಲ್ಲಿಗೆ ಬರ್ತಾನೆ. ಅವನು ತುಂಬ ಎತ್ತರ ಉನ್ನತವಾದ ದೃಢಕಾಯ. ಅವನು ಬರ್ತಾನೆ, ಅವಸರವಾಗಿ ಬರ್ತಾನೆ. ಅವನು ಹುಬ್ಬು ಗಂಟು ಹಾಕ್ಕೊಂಡಿರ್ತಾನೆ. ಮೂರ್ಖರೇ ನಿಲ್ಲಿಸ್ರಿ ಇದನ್ನೆಲ್ಲ ಅಂತ ಕೂಗ್ತಾನೆ. ಆಗ ಈ ಬೃಹದನಿಗೆ ಅಮಲು ಏರ್ಬಿಟ್ಟಿರುತ್ತೆ. ಜಗತ್ತೆಲ್ಲೂ ಎಷ್ಟು ಮಧುರವಾಗಿದೆ, ಸುಂದರವಾಗಿದೆ, ಎಲ್ಲ ಮನುಷ್ಯರು ಗೆಳೆಯರು ಅನ್ನಿಸ್ತಕ್ಕಂಥ ಸ್ಥಿತಿ. ಅಂದರೆ ಅಷ್ಟು ಅವನು ಕುಡಿದು ಬಿಟ್ಟಿರ್ತಾನೆ. ಜೊತೆಗೆ ಅಣ್ಣ ಬಾ ಕುಡಿ ಬಾ ನೀನು ಅಂತ ಕರೀತಾನೆ. ಆಗ ಸಾತ್ಯಕಿಗೆ ಇನ್ನೂ ಸಿಟ್ಟು ಜಾಸ್ತಿ ಆಗುತ್ತೆ. ನೋಡು, ಕುಡಿಯೋದನ್ನು ಮೊದಲು ನಿಲ್ಲಿಸು, ನೀನೊಬ್ಬ ಮೂರ್ಖ. ನೀನು ರಾಜ ಆಗೋದು, ನಾನು ಯುವರಾಜ ಆಗೋದು ಎರಡೂ ಬರೀ ಕನಸು ಅಂತ ಹೇಳಿಬಿಟ್ಟು ನಿರ್ದಾಕ್ಷಿಣ್ಯವಾಗಿ ಆ ಬೃಹದನ ಕೈಯಿಂದ ಮದ್ಯದ ಪಾತ್ರೆಯನ್ನು ಕಿತ್ಕೊಂಡು ನೆಲಕ್ಕೆ ಎಸಿತಾನೆ. ಎಲ್ಲರೂ ಮೂರ್ಖರು ಅಂತ ಎಲ್ಲರೂ ಅಲ್ಲಿದ್ದವರೆಲ್ಲ ಅಮಲಿನಲ್ಲಿ ಏನೇನೋ ಮಾತಾಡ್ತಾ ಇರ್ತಾರೆ. ಆಗ ಸಾತ್ಯಕಿ ತುಂಬ ನಿಷ್ಠುರ ನಡತೆಯಿಂದ ಹೇಳ್ತಾನೆ. ಅವನು ಏನು ಹೇಳ್ತಾ ಇದ್ದಾನೆ ಅಂತ ಈ ಬೃಹದನಿಗೆ ಮತ್ತೆ ಅರ್ಥ ಆಗೋದೇ ಇಲ್ಲ. ಏನು ನೀ ಹೇಳ್ತಾ ಇರೋದು ಅಂತ ಅಮಲಿನಲ್ಲಿ ಮತ್ತೆ ಕೇಳ್ತಾನೆ. ಆಗ ಸಾತ್ಯಕಿ ಮತ್ತೆ ಕಿರುಚ್ತಾನೆ, ಏಯ್ ಅವನು ಬರ್ತಿದ್ದಾನೆ ಕಣೋ ಅಂತ. ಯಾರು ಅಂತ ಬೃಹದ ಕೇಳ್ತಾನೆ. ನೋಡು, ದೂತರು ಸುದ್ದಿ ತಂದಿದ್ದಾರೆ, ಜರಾಸಂಧನನ್ನು ಸೋಲಿಸಿದನಂತೆ, ಚೇದಿಯ ನರಪತಿಯ ಜೊತೆಗೆ ಕೃಷ್ಣ ಇಷ್ಟರಲ್ಲೇ ಬರ್ತಾನೆ ಇಲ್ಲಿಗೆ ಅಂತ ಹೇಳಿದಾಗ ಒಂದು ಗಳಿಗೆ ಅಲ್ಲೆಲ್ಲ ಕಡೆ ಮೌನ ಆವರಿಸ್ಬಿಡುತ್ತೆ. ಆಮೇಲೆ ವಿರಾಟ ಕೂಗ್ತಾನೆ, ಸಾತ್ಯಕಿ ಸಾಕು ಮಾಡು ನಿನ್ನ ವಿನೋದನ ಅಂತ. ಆಗ ಸಾತ್ಯಕಿ ಹೇಳ್ತಾನೆ, ನೋಡು, ನಾನು ವಿನೋದ ಮಾಡ್ತಾ ಇಲ್ಲ. ಅವನು ಜರಾಸಂಧನನ್ನು ಸೋಲಿಸಿದ್ದಾನೆ. ಕರವೀರಪುರದಲ್ಲಿ ಶೃಗಾಲವ ವಾಸುದೇವನನ್ನು ಯುದ್ಧದಲ್ಲಿ ಕೊಂದಿದ್ದಾನೆ. ಈಗ ಅವಂತಿ ಕಡೆ ಹೊರಟಿದ್ದಾನೆ. ಇನ್ನೊಂದೆರಡು ವಾರದಲ್ಲಿ ಅವನು ಇಲ್ಲಿಗೆ ಬರ್ತಾನೆ ಅಂತ ಹೇಳ್ತಾನೆ.
ಇವನ ಧ್ವನಿಯಲ್ಲಿ ಎಚ್ಚರಿಕೆಯ ಸೂಚನೆ ಕೂಡ ಇರುತ್ತೆ. ಎಲ್ಲರೂ ಸ್ಥಿಮಿತಕ್ಕೆ ಬರೋಕ್ಕೆ ಅಂತ ಪ್ರಯತ್ನ ಮಾಡ್ತಾರೆ. ಬೃಹದನಿಗೂ ಕೂಡ ಮುಖದ ಮೇಲೆ ಕೋಪ ಬರೋಕ್ಕೆ ಶುರು ಆಗುತ್ತೆ. ಅಯ್ಯೋ, ನಿಜವಾಗ್ಲೂ ಸತ್ತು ಹೋದ ಅಂದ್ಕೊಂಡಲ್ಲ ಅಂತಾನೆ. ಹೌದು, ಅವನು ಸಾಯಬೇಕಾಗಿತ್ತು, ಸತ್ತು ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅವನ ಪಕ್ಕದಲ್ಲಿ ಕೂತಿದ್ದ ಇನ್ನೊಬ್ಬ ಯಾದವ ತರುಣ ಹೇಳ್ತಾನೆ. ಆಗ ಈ ಸಾತ್ಯಕ್ಕೆ ಹೇಳ್ತಾನೆ, ನೋಡು, ಬದುಕಿದ್ದಾನೆ, ಅವನು ಬದುಕೇ ಇದ್ದಾನೆ. ನೀವೆಲ್ಲರೂ ಸ್ಥಿಮಿತಗೊಂಡು ಆಮೇಲೆ ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಮೊದಲು ಎಲ್ಲರೂ ನಿಮ್ಮ ಅವಲಿನಿಂದ ಹೊರಗೆ ಬನ್ನಿ ಅಂತ ಅಂತಾನೆ. ಈ ಕಡೆ ಕೃಷ್ಣ ಮಧುರೆಯಿಂದ ಹೊರಟು ಹೋದ್ಮೇಲೆ ವಸುದೇವನಿಗೆ ಕುಂತಿಯಿಂದ ಸುದ್ದಿ ಬರುತ್ತೆ. ಏನು ಅಂದರೆ, ಅವಳಿಗೆ ಮತ್ತು ಅವಳ ಮಕ್ಕಳಿಗೆ, ಪಂಚಪಾಂಡವರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಹಾಗಾಗಿ ಅಲ್ಲಿನ ವಿಷಯವನ್ನು ಕಣ್ಣಾರೆ ನೋಡಿ ಆ ಕುರುಕುಲದ ಹಿರಿಯರ ಜೊತೆಗೆ, ಅಂದರೆ ಭೀಷ್ಮ ಪಿತಾಮಹರ ಜೊತೆಗೆ ಮತ್ತು ಧೃತರಾಷ್ಟ್ರನ ಜೊತೆಗೆ ಮಾತಾಡ್ಕೊಂಡು ಬರೋಕ್ಕೆ ಅಂತ ಹೇಳಿಬಿಟ್ಟು ಇವರು ಅಕ್ರೂರನನ್ನು ಅಲ್ಲಿಗೆ ಕಳಿಸ್ತಾರೆ. ಹಿಂತಿರುಗಿ ಬರಬೇಕಾದ್ರೆ ಈ ಅಕ್ರೂರ ಏನು ಮಾಡ್ತಾನೆ, ಕುರುಕ್ಷೇತ್ರವನ್ನು ಸಂದರ್ಶನ ಮಾಡ್ತಾನೆ, ಸರಸ್ವತಿ ನದಿನಲ್ಲಿ ಸ್ನಾನ ಮಾಡ್ತಾನೆ, ಅದರ ಒಂದು ತೀರದಲ್ಲಿ ಆಶ್ರಮ ಕಟ್ಕೊಂಡಿದ್ದ ವೇದವ್ಯಾಸರಿಗೂ ಕೂಡ ಪ್ರಣಾಮ ಮಾಡಿ ಬರ್ತಾನೆ. ಮಧುರೆಗೆ ಬಂದ ಮೇಲೆ ಪಾಂಡವರ ಪರಿಸ್ಥಿತಿಯನ್ನು ಉಗ್ರಸೇನನಿಗೆ ಮತ್ತು ವಸುದೇವನಿಗೂ ಕೂಡ ಹೇಳ್ತಾನೆ. ಎಲ್ಲ ಹಿರಿಯರಿಗೂ ಅವ್ರ ಮೇಲೆ ಬಹಳ ಅಭಿಮಾನ ಇರುತ್ತೆ. ಆದರೆ ಈ ಧೃತರಾಷ್ಟ್ರನ ಮಕ್ಕಳು, ಅವರಲ್ಲಿ ಹಿರಿಯನಾದ ದುರ್ಯೋಧನನ ಮಾತನ ಹಾಗೆ ಮತ್ತು ಸೂತಪುತ್ರನಾದ ಕರ್ಣನ ಸಲಹೆಯಂತೆ ಈ ಪಾಂಡವರಿಗೆ ತುಂಬ ಕಿರುಕುಳವನ್ನು ಕೊಡ್ತಿರ್ತಾರೆ. ಆದರೆ ಇದನ್ನೆಲ್ಲನೂ ಈ ಮಹಾಮುನಿ ಎಚ್ಚರದಿಂದ ನೋಡ್ತಾ ಇರ್ತಾರೆ. ಹಾಗಾಗಿ ಪಾಂಡವರಿಗೆ ಯಾವುದೇ ಒಂದು ಅಪಾಯ ಆಗೋ ಸಂಭವ ಇಲ್ಲ ಅಂತ ಎಲ್ಲರಿಗೂ ಅನಿಸುತ್ತೆ. ಸರಿ, ಯಾದವ ಮುಖ್ಯರನ್ನೆಲ್ಲ ನೋಡಿದ ಮೇಲೆ ಈ ಅಕ್ರೂರ ಏನು ಮಾಡ್ತಾನೆ, ದೇವಕಿಯನ್ನು ಭೇಟಿಯಾಗೋಕ್ಕೆ ಅಂತ ಬರ್ತಾನೆ. ಅವಳು ಒಂದು ಕೊಠಡಿನಲ್ಲಿ ಬಾಲಕೃಷ್ಣನ ವಿಗ್ರಹವನ್ನು ಉಯ್ಯಾಲೆಯಲ್ಲಿ ಇಟ್ಟು ತೂಗ್ತಾ ಇರ್ತಾಳೆ. ಆ ಕೊಠಡಿ ಅವಳ ಪೂಜಾಗೃಹನೇ ಆಗೋಗಿರುತ್ತೆ. ಇವನು ಬಂದಿದ್ದು ನೋಡಿ ಅವಳು ಎದ್ದು ಅಕ್ರೂರನ ಪಾದವನ್ನು ಮುಟ್ತಾಳೆ. ಏಕೆಂದರೆ ಅವನು ವಸುದೇವನಿಗಿಂತಲೂ ಹಿರಿಯ ದಾಯಾದಿ ಆಗಿರ್ತಾನೆ. ಆಗ ಅಕ್ರೂರ ನಗ್ತಾನೆ, ದೇವಕಿ, ಇನ್ನೂ ಬಾಲಕೃಷ್ಣನ ಪೂಜೆ ಮಾಡ್ತಾ ಇದೆಯಲ್ಲಮ್ಮ, ಅವನೀಗ ಮಗು ಅಲ್ಲ, ಅವನು ನಮ್ಮ ರಕ್ಷಕ ಆಗಿದ್ದಾನೆ ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ನೋಡಿ, ಹುಟ್ಟಿದ ಕೂಡಲೇ ಅವನನ್ನು ನಾನು ನೋಡಿದೆ. ಆಗ ಅವನು ಹೇಗಿದ್ನೋ ಅದರಲ್ಲೇ ಮುಳುಗಿ ಹೋಗಿಬಿಟ್ಟಿದ್ದೀನಿ. ಬೇರೆ ಯಾವ ರೂಪದಲ್ಲೂ ನಾನು ಅವನನ್ನು ನೋಡಿಲ್ಲ. 3 ಲೋಕಕ್ಕೆ ಒಡೆಯ ಆದರೂ ಕೂಡ ಅವನು ನನ್ನ ಪಾಲಿಗೆ ಇನ್ನೂ ಮಗುನೇ ಅಂತ ಹೇಳ್ತಾಳೆ. ಆಗ ಅಕ್ರೂರ ಕೇಳ್ತಾನೆ, ಆಯ್ತಮ್ಮ, ಈಗ ಸುಭದ್ರೆ ಹೇಗಿದ್ದಾಳೆ ಅಂತ ಕೇಳ್ತಾನೆ. ಈ ಸುಭದ್ರೆ ಅನ್ನೋಳು ದೇವಕಿಯ ಕಿರಿಯ ಮಗಳವಳು. ಚೆನ್ನಾಗಿದ್ದಾಳೆ, ಯಾವಾಗಲೂ ನಗ್ತಾ ಇರ್ತಾಳೆ, ಮುಂದೆ ತುಂಬ ಚೆಲುವೆ ಆಗ್ತಾಳೆ ಅಂತ ತಾಯಿ ಹೇಳ್ತಾಳೆ. ಆಗ ಅಕ್ರೂರ ಹೇಳ್ತಾನೆ, ನೀನು ಹೀಗೆ ನಿನ್ನ ಬಾಲಕೃಷ್ಣನಿಗೆ ನಿನ್ನ ಪ್ರೇಮವನ್ನೆಲ್ಲ ಸುರಿತಾ ಇದೆಯಲ್ಲ, ಅವಳಿಗೆ ದುಃಖ ಆಗಲ್ವಾ ಅಂತ ಕೇಳ್ತಾನೆ. ಆಗ ಈ ದೇವಕಿ ಹೇಳ್ತಾಳೆ, ನೋಡಿ ಜ್ಯೇಷ್ಠ ಅಂದರೆ ಹಿರಿಯರು ಅಂತ, ಒಬ್ಬ ತಾಯಿ ಎಷ್ಟು ಪ್ರೀತಿಸಬಹುದು ಅಷ್ಟು ನಾನು ನನ್ನ ಮಗಳನ್ನು ಪ್ರೀತಿಸ್ತಾ ಇದ್ದೀನಿ. ಆದರೆ ಕೃಷ್ಣನ ಮಾತು ಬೇರೆ. ಅವನು ನನ್ನ ಬರೀ ಮಗ ಅಲ್ಲ, ಅವನು ನನ್ನ ಬಾಳು, ನನ್ನ ಬದುಕು, ನನ್ನ ಭಗವಂತ. ಇಹ ಪರ ಎರಡರಲ್ಲೂ ಅವನೇ ನನಗೆ ಸರ್ವಸ್ವ ಅಂತೇಳಿ ಹೇಳ್ತಾಳೆ. ಆಮೇಲೆ ಮತ್ತೆ ಕೇಳ್ತಾಳೆ, ಕುಂತಿ ಮತ್ತು ಪಂಚಪಾಂಡವರು ಹೇಗಿದ್ದಾರೆ ಅಂತ ಕೇಳ್ತಾಳೆ. ಆಗ ಅಕ್ರೂರ ಏನು ಮಾಡ್ತಾನೆ, ಹಸ್ತಿನಾಪುರದ ಪರಿಸ್ಥಿತಿಯನ್ನೆಲ್ಲ ಸಂಗ್ರಹವಾಗಿ ಹೇಳ್ತಾನೆ. ಮತ್ತೆ ಹೇಳ್ತಾನೆ, ಮೊನ್ನೆ ವೇದವ್ಯಾಸರ ಆಶ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಅವರು ಪ್ರವಚನ ಮಾಡ್ತಾ ಇದ್ದಾಗ ಕೃಷ್ಣನ ಬಗ್ಗೆ ನಿನ್ನ ಭಾವನೆ ಏನು ಅಂತ ನನಗೆ ಅರ್ಥ ಆಯಿತು. ಆದರೂ ಕೂಡ ಬಾಲಗೋಪಾಲನ ಧ್ಯಾನದಲ್ಲಿ ಮುಳುಗಿ ನೀನು ಸುಭದ್ರೆಯನ್ನು ಒಬ್ಬ ತಾಯಿ ಹಾಗೆ ಹೇಗೆ ಪ್ರೀತಿಸ್ತೀಯಾ ಅಂಥೇಳಿ ಕೇಳ್ತಾನೆ. ಆಗ ಅವಳು ಹೇಳ್ತಾಳೆ, ನಾನು ಪ್ರೀತಿಸಬಲ್ಲೆ, ಏಕೆಂದರೆ ಸೆರೆಮನೆಯಲ್ಲಿದ್ದಾಗ 10 ವರ್ಷ ಕೊನೆ ಇಲ್ಲದೆ ಇರೋಷ್ಟು ದುಃಖವನ್ನು ಅನುಭವಿಸ್ಬಿಟ್ಟೆ. 8ನೇ ಮಗ ಹುಟ್ಟು ಬರಲಿ ಅನ್ನೋ ಒಂದು ಪ್ರಾರ್ಥನೆ ಒಂದೇ ನನಗೆ ಸಮಾಧಾನ ಕೊಡ್ತಾ ಇತ್ತು. ಆಗ ಕೃಷ್ಣ ಹುಟ್ಟಿದ. ಯಾದವರಿಗೆ ಅವನು ರಕ್ಷಕ, ವಿಮೋಚಕ ಆಗಿರಬಹುದು. ನನಗೇನೋ ಆಮೇಲೆ ಹಗಲು ಇರುಳು ಹಲವಾರು ವರ್ಷ ನಾನು ಕಾದಿದ್ದಾಗ ನನ್ನ ಬಯಕೆಯ ಸಾಧನೆಯಲ್ಲಿ ಅವನು ನನ್ನೆದುರಿಗೆ ಇದ್ದಾಗೆ ಅನ್ನಿಸ್ತಿತ್ತು. ಮಗುವಿನ ಹಾಗೆ ನಾನು ಅವನಿಗೆ ಅನ್ನ ಉಣಿಸ್ದೆ, ಆಟ ಆಡಿಸ್ದೆ, ಹಾಡು ಹೇಳಿದೆ, ಜೋಗುಳ ಹಾಡಿದೆ. ಉಸಿರು ಆಡುವ ಗಳಿಗೆಯಲ್ಲೂ ಕೂಡ ನಾನೇ ಅವನವಳಾದೆ. ಆದರೆ ಅವನು ನನ್ನವನಾಗಲಿಲ್ಲ.
ಇವತ್ತು ಯಾವತ್ತೂ ಅವನು ನನ್ನ ಬಳಿಲೇ ಇದ್ದಾನೆ, ನನ್ನ ಜೊತೆಗೆ ಮಾತಾಡ್ತಾನೆ. ನನ್ನದು ಅನ್ನೋ ಮನಸ್ಸೇ ನನಗಿಲ್ಲ, ಎಲ್ಲ ಅವನದೇ. ಅವನು ನಡೆ ಅಂದರೆ ನಡಿತೀನಿ, ಕೂಡು ಅಂದರೆ ಕೂಡ್ತೀನಿ. ಅವನೊಳಗೆ ನನ್ನ ಬಾಳು, ಬೇರೆ ನನಗೆ ಬದುಕೇ ಇಲ್ಲ. ಜ್ಯೇಷ್ಠ, ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ಅನಿಸುತ್ತೆ, ಏಕೆಂದರೆ ನೀವು ಕೂಡ ಕೃಷ್ಣನನ್ನು ಭಗವಂತ ಅಂತ ತಿಳ್ಕೊಂಡಿದ್ದೀರ. ಆದರೆ ನಾನು ಸ್ವಲ್ಪ ಹುಚ್ಚಿ ನೋಡಿ. ನಮ್ಮ ಹೆಂಗಸರು ಕೆಲವರು ನನ್ನನ್ನು ಹುಚ್ಚಿ, ಇವಳಿಗೆ ತಲೆ ಕೆಟ್ಟಿದೆ ಅಂತಲೇ ಹೇಳ್ತಾರೆ. ಆದರೆ ನನ್ನದು ಅಂತ ನನ್ನಲ್ಲಿ ಏನೂ ಇಲ್ಲ, ಎಲ್ಲವೂ ಬಾಲಕೃಷ್ಣ, ಎಲ್ಲೆಲ್ಲೂ ನನಗೆ ಅವನೇ ಕಾಣ್ ಬರ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ದೇವಕ್ಕೆ ಹೇಳ್ತಾಳೆ. ಆವಾಗ ಅಕ್ರೂರ ಹೇಳ್ತಾನೆ, ದೇವಕನ ಜ್ಯೇಷ್ಠ ಪುತ್ರಿ, ನೀನು ಬಹಳ ಶ್ರೇಷ್ಠಳು, ನೀನು ಹುಚ್ಚಿ ಅಲ್ಲಮ್ಮ. ನೀನು ನಾರದರು ಹೇಳಿದ ಹಾಗೆ ಭಕ್ತಿಯ ಸಾಕ್ಷಾತ್ಕಾರ ನಿನಗಾಗಿದೆ. ಇದನ್ನೆಲ್ಲ ನನಗೆ ಋಷಿ ಶ್ರೇಷ್ಠರು ಹೇಳಿದ್ರು ಅಂತ ಹೇಳ್ತಾನೆ. ಏನದು, ನಾನು ಕೇಳೇ ಇಲ್ವಲ್ಲ ಅಂತ ದೇವಕ್ಕೆ ಹೇಳ್ತಾಳೆ. ಇದಕ್ಕೆ ಏಕಾಂತ ಧರ್ಮ ಅಂತೇಳಿ ಹೇಳ್ತಾರೆ. ಅಂದರೆ ಹಿಂದೆ ವೈವಸ್ವತ, ಮನು ಮತ್ತು ಇಕ್ಷ್ವಾಕು ಇವುಗಳಿಗೆ ಈ ಬ್ರಹ್ಮ ಅಂದರೆ ಪ್ರಜಾಪತಿ ಹೇಳಿರೋ ಭಕ್ತಿ ಮಾರ್ಗ ಇದನ್ನೇ ಮುನಿಶ್ರೇಷ್ಠರು ಹೇಳಿದ್ರು ಅಂತೇಳಿ ಹೇಳ್ತಾನೆ. ನನಗೆ ಇಷ್ಟೊಂದು ಬುದ್ಧಿ ಇದೆಯಾ, ನನಗಿದು ಗೊತ್ತೇ ಇರಲಿಲ್ಲ, ನಿಮ್ಗೆ ಇದನ್ನೆಲ್ಲ ಯಾರು ಹೇಳಿದ್ರು ಅಂತ ದೇವಕಿ ಕೇಳ್ತಾಳೆ. ಆಗ ಅಕ್ರೂರ ಹೇಳ್ತಾನೆ, ಪರಮ ಪೂಜ್ಯರು ಹೇಳಿದ್ದನ್ನು ನಾನು ನಿಮ್ಗೆ ಹೇಳ್ತೀನಿ ನೋಡು. ದೇವತೆಗಳ ಆತ್ಮಸಾಕ್ಷಿಯಾದ ನಾರದ ಮಹರ್ಷಿಗಳು ಒಂದು ಸಲ ಈ ನಾರಾಯಣನ ಹತ್ರಕ್ಕೆ ಹೋಗ್ತಾರೆ. ಪರಮಪುರುಷ, ಲೋಕ ಎಲ್ಲ ನಿನ್ನನ್ನು ಪೂಜಿಸ್ತಾ ಇದೆ, ನೀನು ಯಾರನ್ನು ಪೂಜಿಸ್ತೀಯಾ ಅಂತ ಕೇಳ್ತಾರೆ. ಆಗ ನಾರಾಯಣ ಹೇಳ್ತಾನೆ, ನೀನು ನನ್ನ ಭಕ್ತನೇ ಆದರೂ ಕೂಡ ನೀನು ಕೇಳಿದ್ದಕ್ಕೆ ನಾನು ಮಾತನ್ನು ಉತ್ತರ ಹೇಳೋಕ್ಕೆ ಸಾಧ್ಯ ಆಗಲ್ಲ. ನೀನು ವಿಶ್ವಕ್ಕೆ ತಿರುಗಲಿಯಾದ ಮೇರು ಪರ್ವತಕ್ಕೆ ಹೋಗು, ಅಲ್ಲಿಂದ ಶ್ವೇತದ್ವೀಪಕ್ಕೆ ಹೋಗು. ಅಲ್ಲಿ ಬೃಹಸ್ಪತಿ, ಕ್ರತ, ದ್ವಿತ, ತ್ರಿತ, ವಸು, ಉಪರಿಚರ ಇಂಥರ ತುಂಬ ಜನ ಇದ್ದಾರೆ. ಅವರು ಯಾವ ರಹಸ್ಯವನ್ನು ಹುಡುಕ್ತಿದ್ದಾರೆ ಅಂತ ನೀನು ಅವರನ್ನು ಕೇಳು ಅಂತ ಹೇಳಿರ್ತಾನೆ. ಅಂದರೆ ನಾರದರು ಶ್ವೇತದ್ವೀಪಕ್ಕೆ ಹೋದ್ರಾ ಅಂತ ದೇವಕಿ ಕೇಳ್ತಾಳೆ. ಹೋದರು. ಅಲ್ಲಿ ಬೃಹಸ್ಪತಿಗೆ ಪರಮಪುರುಷನ ಸಾಕ್ಷಾತ್ಕಾರ ಆಗಿರಲಿಲ್ಲ, ಅವನು ವೇದಗಳಿಗೆ ಜೋತು ಬಿದ್ದಿದ್ದ. ಇನ್ನು ಕ್ರತ, ದ್ವಿತ ಮತ್ತು ತ್ರಿತ ಇವ್ರಿಗೂ ಕೂಡ ಸಾಕ್ಷಾತ್ಕಾರ ಆಗಿರಲಿಲ್ಲ, ಅವರು ಬರೀ ತಪಸ್ಸು ಮಾಡೋದ್ರಲ್ಲಿ ಮುಳುಗಿ ಹೋಗಿದ್ದರು, ಅವ್ರಿಗೂ ಕೂಡ ನಾರಾಯಣ ಸಿಕ್ಕಿರಲಿಲ್ಲ. ಇನ್ನು ವಸು, ಉಪರಿಚಿತ ಒಬ್ಬನೇ ಸಾಕ್ಷಾತ್ಕಾರ ಪಡೆದಿದ್ದ ಅಂತೇಳಿ ಹೇಳ್ತಾರೆ. ಹೇಗೆ ಅವನು ಹೇಗೆ ಸಾಕ್ಷಾತ್ಕಾರ ಮಾಡಿಕೊಂಡ ದೇವರನ್ನ ಅಂತ ಕೇಳಿದಾಗ ಅಕ್ರೂರ ಹೇಳ್ತಾನೆ, ಬಾಲಕೃಷ್ಣನಿಗೆ ನೀನು ಸಮರ್ಪಣೆ ಮಾಡಿಕೊಂಡಿದ್ದೀಯಲ್ಲಮ್ಮ, ಅದೇ ಥರ ಭಕ್ತಿಯಿಂದ ಅವನು ನಾರಾಯಣನಿಗೆ ಶರಣಾಗತನಾದ. ಅವನಿಗೋಸ್ಕರ ತನ್ನ ಜೀವನವನ್ನೇ ಧಾರೆ ಎರೆದ. ದೇವ, ಮಾನವ, ರಾಕ್ಷಸ, ಸಾಧು, ದುಷ್ಟ ಎಲ್ಲರಿಗೂ ಅವನು. ಆದರೆ ನಾರಾಯಣನ್ನೇ ಅವನಿಗೆ ಪ್ರತ್ಯಕ್ಷ ಆಗ್ತಾನೆ. ವಸು ಮತ್ತು ಉಪರಿಚರ ನಾರಾಯಣಮಯ ಆಗೋಗಿದ್ದಾನೆ ಅಂತ. ಆಗ ನಾರದರು ಏನು ಮಾಡಿದ್ರು ಅಂತ ದೇವಕಿ ಕೇಳ್ತಾಳೆ. ಆಗ ಭಕ್ತಿ ಅಂದರೆ ಏನು ಅಂತ ಗೊತ್ತಾಯಿತು. ಭಕ್ತಿಪೂರ್ಣವಾಗಿ ನಾರಾಯಣನ ಹತ್ರಕ್ಕೆ ಹೋದರು. ಆಗ ಈ ಪರಮಪುರುಷ ಏನು ಮಾಡ್ತಾನೆ, ತನ್ನ ವಿರಾಟ್ ಸ್ವರೂಪವನ್ನು ತೋರಿಸ್ತಾನೆ. ಮಹರ್ಷಿಗಳು ಇದನ್ನು ಹೇಳಿದಾಗ ನನಗೆ ನಿನ್ನ ನೆನಪಾಯ್ತಮ್ಮ ಅಂತ ಅಕ್ರೂರ ಹೇಳ್ತಾನೆ. ಆಗ ದೇವಕಿ ಹೇಳ್ತಾಳೆ, ಜ್ಯೇಷ್ಠರೇ, ನೀವು ಬಹಳ ದಯಾಮಯರು, ನೀವು ಹೇಳೋದೆಲ್ಲ ನನಗೆ ಅರ್ಥ ಆಗಿದ್ದರೆ ಚೆನ್ನಾಗಿರ್ತಿತ್ತು. ನಂಗೆ ನೀವು ಹೇಳಿದ್ದೇನು ಅರ್ಥನೇ ಆಗಲಿಲ್ಲ, ಏಕೆಂದರೆ ನಾನು ತುಂಬ ವಿದ್ಯಾವಂತಳು ಅಲ್ಲ, ಕಲಿತವಳಲ್ಲ ಅಂಥೇಳಿ ಹೇಳ್ತಾಳೆ. ಆಗ ಅಕ್ರೂರ ಹೇಳ್ತಾನೆ, ಎಲ್ಲ ಪಂಡಿತರನ್ನು ಮೀರಿಸಿದವಳಮ್ಮ ನೀನು, ಏಕೆಂದರೆ ಬಾಲಕೃಷ್ಣನಲ್ಲಿ ನಿನಗಿರೋ ಈ ಪ್ರೇಮವನ್ನು ಮಹರ್ಷಿಗಳು ಏಕಾಂತ ಭಕ್ತಿ ಅಂತ ಕರೀತಾರೆ. ಆ ಪ್ರೇಮಕ್ಕೆ ಪ್ರತಿಫಲದ ಅರಿವಿಲ್ಲ, ಪ್ರತಿಫಲದ ಅಪೇಕ್ಷೆ ಕೂಡ ಇಲ್ಲ, ಮುಕ್ತಿಯ ಆಸೆನೂ ಇಲ್ಲ. ಸುಮ್ಮನೆ ಯಾವುದೇ ಒಂದು ಆಸೆಗೆ ಒಳಗಾಗದೆ ಭಗವಂತನನ್ನು ಪ್ರೀತಿಸೋದು, ಅದು ತುಂಬ ಪರಿಪೂರ್ಣವಾದದ್ದು. ಅಂದರೆ ಅವನೊಳಗೆ ನೀನು, ನಿನ್ನೊಳಗೆ ಅವನು ನಿನ್ನೊಳಗೆ ಇದನ್ನೋ ಇಲ್ಲೋ ಗೊತ್ತಿಲ್ಲ, ನೀನಂತೂ ಅವನೊಳಗಡೆ ಹೋಗ್ಬಿಟ್ಟಿದ್ಯಾ, ನಿನ್ನ ಈ ಪ್ರೇಮ ಎಲ್ಲ ನಾರಾಯಣೀಯವಾದದ್ದು ಅಂಥೇಳಿ ಹೇಳ್ತಾರೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.